ನಮಸ್ತೆ ಎಲ್ಲರಿಗೂ. ಬನ್ನಿ, ನಿಮ್ಮ ಪ್ರೇಮಿಯ ಸದ್ಯದ ಭಾವನೆ ನಿಮ್ಮ ಬಗ್ಗೆ ಹೇಗಿದೆ ನೋಡೋಣ. ಇಲ್ಲಿ 2 ಫೆದರ್ ಇಟ್ಟಿದ್ದೀನಿ, ಯಾವ್ದಾದ್ರು ಒಂದು ಆಯ್ಕೆ ಮಾಡಿ. ಪಿಂಕ್ ಅಂಡ್ ರೆಡ್. ಪಿಂಕ್ ಮೊದಲನೇದು, ರೆಡ್ ಎರಡನೇದು. ನಿಮ್ಮ ಜೀವನ, ನಿಮ್ಮ ಇಷ್ಟ, ಯಾವ್ದು ಆಯ್ಕೆ ಬರುತ್ತೋ ಆಯ್ಕೆ ಮಾಡ್ಕೊಳ್ಳಿ. ಬನ್ನಿ, ಪಿಂಕ್ ಯಾರು ಆಯ್ಕೆ ಮಾಡಿದ್ದೀರಾ? ತಿಳಿ ಗುಲಾಬಿ ಬಣ್ಣ ಅಲ್ವಾ? ನೋಡೋಣ ನಿಮ್ಮ ಪ್ರೇಮಿಯ ಸದ್ಯದ ಪರಿಸ್ಥಿತಿ, ಮನಸ್ಥಿತಿ, ನಿಮ್ಮ ಬಗ್ಗೆ ಯಾವ ಭಾವನೆ ಇದೆ ನೋಡೋಣ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಂತ ಅನ್ಸುತ್ತೆ ನನಗೆ. ಯಾರೋ ಇಲ್ಲಿ ತುಂಬಾ ನೆಗೆಟಿವ್ ಥಾಟ್ಸ್ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. 10 ಆಫ್ ಪೆಂಟಕಲ್ಸ್, ನೈಟ್ ಆಫ್ ಪೆಂಟಕಲ್ಸ್. ಫ್ಯಾಮಿಲಿ ಕಡೆಯಿಂದ ಅವ್ರಿಗೆ ಪರ್ಮಿಷನ್ ಸಿಗ್ತಾ ಇಲ್ಲ, ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ, ತುಂಬಾ ನಿಧಾನ. ಅವ್ರ ಫ್ಯಾಮಿಲಿ ಕಡೆಯವ್ರು ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ಒಪ್ಕೊಳ್ತಾ ಇಲ್ಲ. ನೀನ್ ನಮ್ ಬಿಟ್ಟು ಹೋದ್ರೆ ನಾವು ನಿಮ್ಗೆ ಏನು ಕೊಡೋದಿಲ್ಲ, ಆಸ್ತಿಲಿ ಪಾಲಿಲ್ಲ, ನಮ್ಮ ಮನೆಗೆ ಸೇರ್ಸಲ್ಲ, ಅದು ಇದು ಹೇಳ್ತಾ ಇದ್ದಾರೆ. ಸೊ ಫೈನಾನ್ಷಿಯಲಿ ಪ್ರಾಬ್ಲಮ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅವ್ರು ಬರ್ತಾರೆ, ಆದ್ರೆ ಇನ್ನ ತುಂಬಾ ನಿಧಾನ. ಸೊ ಬರ್ಬೇಕು ಅನ್ಕೊಂಡಿದ್ದಾರೆ, ಆದ್ರೆ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅವ್ರಿಗೆ. 5 ಆಫ್ ವಾಂಡ್ ತುಂಬಾ ಚಾಲೆಂಜಿಂಗ್ ಆಗಿದೆ ಅವ್ರಿಗೆ. ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ ಕೂಡ ಚಾಲೆಂಜಿಂಗ್ ಆಗಿದೆ. ಮತ್ತೆ ಏನ್ ಮಾಡೋದು, ಹೇಗೆ ಅದನ್ನ ನಿಭಾಯಿಸೋದು, ಅದು ಕೂಡ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಏನಾದ್ರೂ ಸಾಧ್ಯ ಆಗತ್ತಾ ಅಂತ ಫ್ರೆಂಡ್ಸ್ ಹತ್ರ ಎಲ್ಲ ಸಲಹೆ ಕೇಳ್ತಾ ಇದ್ದಾರೆ. ನಿಮ್ ಬಗ್ಗೆ ಒಬ್ಬೊಬ್ರು ಒಂದೊಂದು ಒಪಿನಿಯನ್ ಕೊಡ್ತಾ ಇದ್ದಾರೆ ಅವ್ರ ಮನೇಲಿ. ಸೊ ಕೆಲವ್ರಿಗೆ ನಿಮ್ ಬಗ್ಗೆ ಓಕೆ ಇದೆ, ಕೆಲವ್ರಿಗೆ ನಾಟ್ ಓಕೆ ಇದೆ. ಒಂದೊಂದೊಂದೊಂದು ಅಭಿಪ್ರಾಯ ಕೊಡ್ತಾ ಇದ್ರೆ ಅವ್ರಿಗೆ ಯಾವ ನಿರ್ಧಾರ ತಗೊಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಬರ್ಬೇಕು ಅಂತ ಇದೆ, ನಿಮ್ ಬಗ್ಗೆ ಪ್ರೀತಿ ಇದೆ, ಮನೇಲಿ ಒಪ್ಪಿಸ್ತೀನಿ ಅನ್ನೋ ಗ್ಯಾರಂಟಿ ಕೂಡ ಇದೆ. ಆದ್ರೆ ಸ್ವಲ್ಪ ನಿಧಾನ. ಸೊ ಖಂಡಿತ ಒಪ್ಪಿಸ್ತಾರೆ, ಖಂಡಿತ ಬರ್ತಾರೆ. ನಿಮ್ ಬಗ್ಗೆ ತುಂಬಾ ಪ್ರೀತಿ ಇದೆ. ಸೋಲ್ಮೇಟ್ ಎನರ್ಜಿ ಇದೆ. ಸೋಲ್ಮೇಟ್ ಎನರ್ಜಿ ಇದೆ. ಸೊ ಖಂಡಿತ ವಾಪಸ್ ಬರ್ತಾರೆ. ವಾವ್, ದ ಹರ್ಮಿಟ್. ಅವರು ಈಗ ಮಾನಸಿಕವಾಗಿ ಒಂಟಿ ಆಗ್ಬಿಟ್ಟಿದ್ದಾರೆ. ಸೊ ದೈಹಿಕವಾಗಿ ಎಲ್ಲರೂ ಅವ್ರ ಸುತ್ತಮುತ್ತ ಇದ್ದಾರೆ, ಮಾನಸಿಕವಾಗಿ ಅವ್ರು ಒಂಟಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಇವಾಗ ಅವರ ಒಳಗಿನ ಅವ್ರನ್ನ ಕಂಡ್ಕೊಳ್ತಾ ಇದ್ದಾರೆ. ಅವ್ರನ್ನ ಅವರು ಹೇಗೆ ಸರಿ ಮಾಡ್ಕೊಬೇಕು, ಅವರೊಳಗೆ ಏನು ಕ್ರಿಯೇಟಿವಿಟಿ ಇದೆ, ಸೊ ನನ್ನ ಟ್ಯಾಲೆಂಟ್ ಏನು, ಅವ್ರ ಜೀವನದ ಬಗ್ಗೆ ಕೆಲವರು ಬಹಳಷ್ಟು ಜನರ ಎನರ್ಜಿ ಇರೋದ್ರಿಂದ ಅವರು ಈಗ ಅವರ ಕೆರಿಯರ್ ಬೇಸ್ ಮೇಲೆ, ಅವರ ಒಂದು ಸ್ಪಿರಿಚುವಲ್ ಜರ್ನಿ, ಆಧ್ಯಾತ್ಮಿಕವಾಗಿ ಅವರ ಜೀವನನ ಅವರು ಏನು ಒಂದು ಹಂತಕ್ಕೆ ತಲುಪಿದ್ದಾರೆ ಅದ್ರ ಕಡೆ ಗಮನ ಇದೆ. ಕೆರಿಯರ್ ಬೇಸ್ ಮೇಲೆ, ಹಣ ಗಳಿಕೆಯ ಮೇಲೆ ಅವರ ಹಾದಿ ಇದೆ. ಹೇಗೆ ಎಲ್ಲವನ್ನು ಸರಿಪಡಿಸ್ಕೊಬೇಕು ಅಂತ ಅವರು ಕೆಲವರು ಏನೋ ಸಿದ್ಧಿ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಸಿದ್ಧಿ ಮಾಡ್ತಾ ಇದ್ದಾರೆ. ಕೆಲವರು ಹೋಮ ಮಾಡಿಸುವಂತ ಯೋಜನೆಯಲ್ಲಿ ಇದ್ದಾರೆ. ಏನ್ ರೀಡಿಂಗ್ ಶುರು ಮಾಡಿದ್ರೆ ಎನರ್ಜಿ ಹೇಗ್ ಬರುತ್ತೆ ಅಂದ್ರೆ ಹಾಗೆ. ಕೆಲವರು ಮನೆಯಿಂದ ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ, ಹಾಗಾಗಿ ಅವರು ವಾಪಸ್ ಬರುವಂತ ಎನರ್ಜಿ ತುಂಬಾ ಕಮ್ಮಿ ಇದೆ ಈಗ ಸದ್ಯಕ್ಕೆ ಬರುವಂಥದ್ದು. ಕೆಲವರು ವಿದೇಶಕ್ಕೆ ಹಾರಿರ್ಬೋದು, ಅಥವಾ ಬೇರೆ ಊರಿಗೆ ಆರ್ಥಿಕ ವಿಚಾರವಾಗಿ ಹೋಗಿರ್ಬೋದು. ಅವರು ವಾಪಸ್ ಬರ್ಲಿಕ್ಕೂ ಕೂಡ ಸ್ವಲ್ಪ ಸಮಯ ಆಗುತ್ತೆ. ಬಹಳಷ್ಟು ಜನಕ್ಕೆ ಆದಷ್ಟು ಬೇಗ ಬಂದ್ಬಿಡ್ತಾರೆ, ಬಹಳ ಬೇಗ ಬಂದ್ಬಿಡ್ತಾರೆ. ಕೆಲವರು ತುಂಬಾ ಕಾಂಪಿಟೇಷನ್ ಇದೆ, ಅದರಲ್ಲಿ ವಿನ್ ಮಾಡ್ಲೇಬೇಕು, ನಿಮ್ಮನ್ನ ಪಡ್ಕೊಂಡ್ಲೇಬೇಕು, ಇಲ್ಲಾಂದ್ರೆ ನಿಮ್ಮನ್ನ ಬೇರೆ ಯಾರಾದ್ರೂ ಪಡ್ಕೊಂಡ್ಬಿಡ್ತಾರೆ ಅನ್ನೋ ಭಯ ಕೂಡ ಇದೆ, ಹಾಗಾಗಿ ಬರೋರಿದ್ದಾರೆ. ಸೊ ಫ್ಯಾಮಿಲಿ ಕಡೆಯಿಂದ ಕೂಡ ಗುಡ್ ನ್ಯೂಸ್ ಸಿಗೋದ್ರಲ್ಲಿ ಇದೆ. 7 ಆಫ್ ಪೆಂಟಕಲ್ಸ್. ಎಸ್, ಫ್ಯಾಮಿಲಿ ಕಡೆಯಿಂದ ಗುಡ್ ನ್ಯೂಸ್ ಕೂಡ ಸಿಗೋದ್ರಲ್ಲಿ ಇದೆ. ಕೆಲವರಿಗೆ ಇನ್ನ ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ಅವರು ಏನೋ ಕೆಲಸ ಸಿಕ್ಕದ ಮೇಲೆ ಮಾಡ್ಕೊಳ್ಳೋಣ, ಅಥವಾ ಏನೋ ಅಮೌಂಟ್ ಬರ್ಬೇಕಿತ್ತು ನನಗೆ, ಆ ಅಮೌಂಟ್ ಬಂದ್ಮೇಲೆ ಮಾಡೋಣ, ಈ ತರ ಯೋಚನೆ ಮಾಡ್ಕೊಂಡು ಇದ್ದಾರೆ ನಿಮ್ ಬಗ್ಗೆ ಅವ್ರಿಗೆ. ಸೊ ಕೆಲವ್ರಿಗೆ ಪ್ರೆಗ್ನೆನ್ಸಿಲಿ ಬಿಟ್ಟು ಹೋಗ್ಬಿಟ್ಟಿರಬಹುದು. ನೀವು ತುಂಬಾ ಸ್ಟ್ರಾಂಗ್ ಪರ್ಸನಾಲಿಟಿ ಇರಬಹುದು, ತುಂಬಾ ಸ್ಟ್ರಾಂಗ್ ವುಮೆನ್ ಇರಬಹುದು, ಅಥವಾ ಮೇಲ್ ಆಗಿರ್ಲಿ ಫಿಮೇಲ್ ಆಗಿರ್ಲಿ. ಸೊ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ ಕಾರ್ಡ್ಸ್ ಅಲ್ಲಿ. ಸೊ ಇಬ್ರಲ್ಲೂ ಎಲ್ಲ ತತ್ವನೂ ಇರುತ್ತೆ, ಹಾಗಾಗಿ ಕಾಯ್ತಾ ಇದ್ದಾರೆ. ಸೊ ಖಂಡಿತ ಸಕ್ಸಸ್ ಸಿಗುತ್ತೆ, ಅವ್ರ ಅಮ್ಮ ಒಪ್ಕೊಳ್ತಾರೆ ಅನ್ನೋ ಅವ್ರಿಗೆ ಭರವಸೆ ಇದೆ. ನಿಮ್ಮನ್ನು ಕೂಡ ತುಂಬಾ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಸೊ ಅವರ ಮಗುವಿನ ತಾಯಿ ನೀವಾದ್ರೆ ಚಂದ ಅಂತ ಅವ್ರಿಗೆ ಅನ್ಸುತ್ತೆ. ಅದಕ್ಕಾಗಿ ಕೆಲವರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮ ಕೈ ರುಚಿಯ ಊಟ ಅವ್ರಿಗೆ ತುಂಬಾ ಇಷ್ಟ ಅಂತ ಅನ್ಸುತ್ತೆ. ಅವ್ರಿಗೆ ಬೇಸರ ಕೂಡ ಇದೆ ನಿಮ್ಮನ್ನ ಬಿಟ್ಟು ಹೋಗಿದ್ದು. ನಿಮ್ಮ ಸೌಂದರ್ಯ ಅವ್ರನ್ನ ಮರುಳು ಮಾಡಿದೆ. ಎಸ್, ನಿಮ್ಮ ಸೌಂದರ್ಯ ಅವ್ರನ್ನ ಮರುಳು ಮಾಡಿದೆ.
ಚಿಂತೆ ಮಾಡಬೇಡಿ, ಬರ್ತಾರೆ. ಆದರೆ ಸಕ್ಸಸ್ ಸಿಗತ್ತೆ. ಸ್ವಲ್ಪ ವೆಯ್ಟ್ ಮಾಡ್ಬೇಕು. ಮಿಕ್ಸೆಡ್ ಎನರ್ಜಿ ಇದೆ ಇಲ್ಲಿ. ಎಲ್ಲವೂ ಮಿಶ್ರಣ ಆಗಿದೆ. ಕೆಲವ್ರಿಗೆ ಬೇಗ ಬರ್ತಾ ಇದ್ದಾರೆ, ಕೆಲವ್ರಿಗೆ ನಿಧಾನಕ್ಕೆ ಬರ್ತಾ ಇದ್ದಾರೆ, ಕೆಲವ್ರಿಗೆ ಬೇರೆ ಕಡೆ ಕೆಲಸಕ್ಕೆ ಹೊರಟೋಗಿದ್ದಾರೆ, ಅಲ್ಲಿಂದ ಬರೋದು ಸಮಸ್ಯೆ ಆಗತ್ತೆ. ಕೆಲವರು ಅವ್ರ ಮನೆಯಲ್ಲಿ ಒಪ್ಸುವಂತ ಪ್ರಯತ್ನದಲ್ಲಿ ಇದ್ದಾರೆ. ಇನ್ನ ಕೆಲವ್ರಿಗೆ ಇಲ್ಲಿ ಅವರ ಸೆಲ್ಫ್ ಏನಿದೆ, ಸೆಲ್ಫ್ ಕೇರ್ ಅಥವಾ ಅವ್ರೇನೋ ಕಲಿಯೋದ್ರ ಕಡೆ ಗಮನ ಕೊಟ್ಟಿದ್ದಾರೆ. ಸಪ್ರೆಷನ್ ಅಲ್ಲಿ ಇರೋರು ಆ ತರ ಬರ್ತಾ ಇದೆ. ಸೊ ಎಸ್ ಆಫ್ ಕಫ್ ಡೆಫಿನೆಟ್ಲಿ ಫೋನ್ ಅಥವಾ ಮೆಸೇಜ್ ಮಾಡುವಂತ ಸಾಧ್ಯತೆ ಇದೆ. ಹಳೆ ಫ್ರೆಂಡ್ಸ್ ಪಾರ್ಟಿಗಳ ಮೂಲಕ ಅಥವಾ ಫಂಕ್ಷನ್ ಮೂಲಕ ನೀವಿಬ್ರು ಸಿಗೋದ್ರಲ್ಲಿ ಇದ್ದೀರಾ, ಅಥವಾ ಅಮ್ಮ ಒಪ್ಕೊಂಡು ಅಮ್ಮನ ಮುಖಾಂತರ ಕರ್ಸೋ ಅಂತ ಸಾಧ್ಯತೆ ಕೂಡ ಇದೆ. ಅವ್ರು ನಿಮ್ಮನ್ನ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ, ನಿಮ್ಮನ್ನ ತುಂಬಾ ಪ್ರೀತಿ ಕೂಡ ಮಾಡ್ತಾರೆ. ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. ಕೆಲವ್ರಿಗೆ ಭಯ ಇದೆ, ನೀವು ಒಪ್ಕೊಳ್ಳೋದಿಲ್ಲ ಅಂತ. ಸೊ ತುಂಬಾ ಅವಕಾಶಗಳ ಆಯ್ಕೆಯಲ್ಲಿ ಅವರು ಹೋಗಿದ್ದಾರೆ. ಬಹಳಷ್ಟು ಅವಕಾಶಗಳು ನಿಮ್ಗೂ ಇದೆ, ಅವ್ರಿಗೂ ಇದೆ. ಓದಿನ ವಿಚಾರದ ಕಡೆ ಗಮನ ಕೊಡಿ, ಕನಸುಗಳನ್ನ ಸಾಕಾರಗೊಳಿಸ್ಕೊಳ್ಳೋದ್ರ ಕಡೆ ಗಮನ ಕೊಡಿ ಅಂತ ಇದೆ. ಸೊ ಟವರ್ ಮೂಮೆಂಟ್, ಸ್ವಲ್ಪ ಸಮಸ್ಯೆಯಲ್ಲೂ ಕೂಡ ಅವರು ಸಿಗಾಕೊಂಡಿದ್ದಾರೆ. ಈಗ ಅವರು ನಿಮ್ಮ ಜೀವನಕ್ಕೆ ವಾಪಸ್ ಬಂದರೂ ಕೂಡ ಸ್ವಲ್ಪ ಸಮಸ್ಯೆಯಲ್ಲೇ ಇರುತ್ತೆ. ಒಂದು ರಿಲೇಶನ್ಶಿಪ್ ಎಂಡ್ ಆಗ್ಬಿಡುವಂತ ಸಾಧ್ಯತೆ ಇದೆ. ಹಾಗಾಗಿ ಆ ಪ್ರಯತ್ನ ಬೇಡ. ಈಗ ಅವರು ನಿಮ್ಮ ಜೀವನಕ್ಕೆ ಬರುವಂತ ಪ್ರಯತ್ನನೇ ಬೇಡ. ಫಸ್ಟು ನೀವು ಸ್ವಲ್ಪ ಹೀಲ್ ಮಾಡ್ಕೊಳ್ಳಿ, ಅವರು ಹೀಲ್ ಆಗ್ಲಿಕ್ಕೆ ಕೊಡಿ. ಈಗ ನಾಟ್ ದ ರೈಟ್ ಟೈಮ್ ಅವರು ನಿಮ್ಮ ಜೀವನಕ್ಕೆ ವಾಪಸ್ ಬರ್ಲಿಕ್ಕೆ ಅಂತ ಹೇಳ್ತಾ ಇದೆ. ಸೊ ಇದು ನಿಮ್ಮ ಪಾರ್ಟ್ನರ್ನ ಸದ್ಯದ ಪರಿಸ್ಥಿತಿ. ಬನ್ನಿ ಏಂಜಲ್ಸ್ ಆನ್ಸರ್ ಏನ್ ಕೊಡ್ತಾರೆ ನೋಡೋಣ. ಸೊ ತುಂಬಾ ಸಮಸ್ಯೆಯಲ್ಲಿ ಅವರು ಇದ್ದಾರೆ, ನೀವು ಇದ್ದೀರಾ. ಹಾಗಾಗಿ ಈಗ ಎಸ್ ಅಂತ ಇದೆ. ಎಸ್ ಅವ್ರು ಬರ್ತಾರೆ, ಆದ್ರೆ ಈಗ ಕೆಲವ್ರಿಗೆ ವೆಯ್ಟ್ ಮಾಡಬೇಕು ಅಂತ ಇದೆ. ಕೆಲವ್ರಿಗೆ ವೆಯ್ಟ್ ಮಾಡಿ, ಆಗ್ಲೇ ಹೇಳ್ದಾಗೆ ಕೆಲವ್ರಿಗೆ ಎಸ್ ಖಂಡಿತ ಬರೋರು ಇದ್ದಾರೆ. ಒನ್ ಲಾಸ್ಟ್ ಕಾರ್ಡ್ ಪ್ಲೀಸ್ ಏಂಜಲ್ಸ್. ಎಸ್, ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ರೆ, ನೀವು ನಂಬಿದ್ರೆ ಎಸ್ ಬರ್ತಾರೆ. ವೆಯ್ಟ್ ಮಾಡಿ, ಕಾಂಪ್ರಮೈಸ್ಗೆ ಬರಬಹುದು. ಕೆಲವ್ರಿಗೆ ಕಾಂಪ್ರಮೈಸ್ ಆಗ್ಲಿಕ್ಕೆ ಇಷ್ಟ ಇದ್ರೆ ಆಗಿ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ಒಳಗೆ ಬರ್ತಾರೆ. 2 ಸತಿ ಎಸ್ ಬಂದಿದೆ. ಸೊ ಬಾಟಮ್ ಆಫ್ ದಿ ಡೆಕ್ ಕೂಡ ಎಸ್ ಇದೆ. ಸೊ ಅಗೇನ್ ನಿಮ್ಮ ಜೀವನ ನಿಮ್ಮ ಇಷ್ಟ. ಇಫ್ ಯು ಬಿಲೀವ್ ನಂಬಿ, ಇಲ್ಲಾಂದ್ರೆ ನಿಮ್ಮ ಇಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ನಮಸ್ತೆ. ಬನ್ನಿ, ಯಾರು ಎರಡನೇದು ಕೆಂಪು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಪಾರ್ಟ್ನರ್ ಕರೆಂಟ್ ಫೀಲಿಂಗ್ ಏನಿದೆ, ಸಿಚುವೇಶನ್ ಏನಿದೆ, ನಿಮ್ಮ ಭಾವನೆಗಳ ಬಗ್ಗೆ, ಅವರ ಭಾವನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅವರು ನಿಮ್ಮನ್ನ ಒಂದು ಕಣ್ಣು ರೀತಿ ನೋಡ್ತಾರೆ. ಓಕೆ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆತರ ಕೈಕಾಲು ಓಡ್ತಾ ಇಲ್ಲ, ಆ ಥರ ಎನರ್ಜಿಲಿ ಅವರು ಇದ್ದಾರೆ. ವೆರಿ ಕನ್ಫ್ಯೂಷನ್ ಎನರ್ಜಿ. ನೈಟ್ ಆಫ್ ಕಪ್ ಹೊರಟಿದ್ದಾರೆ, ಆನ್ ದಿ ವೇಲ್ ಇದ್ದಾರೆ. ಆನ್ ದಿ ವೇಲ್ ಇದ್ದಾರೆ. ಪ್ರೀತಿಯ ಒಂದು ಆಫರ್ ತರೋದ್ರಲ್ಲಿ ಇದ್ದಾರೆ. ತುಂಬಾ ಸೀಕ್ರೆಟ್ ಮಾಡ್ತಾ ಇದ್ದಾರೆ. ಅವ್ರಿಗನ್ಸುತ್ತೆ ನೀವು ಸೀಕ್ರೆಟ್ ಮಾಡ್ತಾ ಇದ್ದೀರಾ ಅಂತ, ನಿಮ್ಗನ್ಸುತ್ತೆ ಅವ್ರು ಸೀಕ್ರೆಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಯಾರು ಇದ್ದಾರೆ, ಇಬ್ಬರಿಗೂ ಎರಡು ಕಡೆಯಿಂದ, ಎರಡು ಫ್ಯಾಮಿಲಿ ಕಡೆಯಿಂದ ಯಾರಿಗೋ ಇಷ್ಟ ಇಲ್ಲ ನೀವಿಬ್ರು ಒಂದಾಗೋದು. ಹಾಗಾಗಿ ಎರಡು ಫ್ಯಾಮಿಲಿ ಕಡೆಯಿಂದ ಅವರು ನಿಮ್ಮ ಜೀವನಕ್ಕೆ ಬರುವಂತ ಪ್ರಯತ್ನನ ತಡೆಯೋ ಅಂತ ಪ್ರಯತ್ನನ ಮಾಡ್ತಾ ಇದ್ದಾರೆ. ದ ಡೆವಿಲ್ ಎನರ್ಜಿ ಇದೆ. ಓಹೋ, ನೆಗೆಟಿವ್ ಎನರ್ಜಿ ಕೂಡ ಇದೆ. ಮೇ ಬಿ ಬ್ಯಾಡ್ ಹ್ಯಾಬಿಟ್ಸ್ ಜಾಸ್ತಿ ಇರಬಹುದು, ಅವ್ರಿಗೆ ದುರಭ್ಯಾಸಗಳು ಜಾಸ್ತಿ ಇರಬಹುದು. ದುರಭ್ಯಾಸಗಳು ತುಂಬಾ ಹಾರ್ಶ್ ಆಗಿ ಕೇಳಿಸ್ಬೋದು, ಬ್ಯಾಡ್ ಹ್ಯಾಬಿಟ್ ಅಂದ್ರೆ ಸಾಫ್ಟ್ ಆಗಿ ಕೇಳಿಸ್ಬೋದು. ಆ ಥರ ಯಾರಿಗೂ ಅನ್ನಿಸ್ತಾ ಇದೆ ಇಲ್ಲಿ. ಎಸ್, ಕೆಲವ್ರಿಗೆ ನೆಗೆಟಿವಿಟಿ ಮಾಡಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಸಮ್ ಫೀಮೇಲ್ ಪರ್ಸನ್, ಹೆಂಗಸರು ಅಥವಾ ಹೆಣ್ಣು ಮಕ್ಕಳು ಏನ್ ಹೇಳೋದು, ಅವ್ರ ಕಡೆಯಿಂದ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ. ಅವರು ನಿಮ್ಮ ಜೀವನಕ್ಕೆ ಬರ್ದಿರೋ ಹಾಗೆ ತಡೆಯುವಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಸೊ 4 ಆಫ್ ಪೆಂಟಕಲ್ಸ್ ಅಗೇನ್. ಓಕೆ, ಸೊ ಯಾರಿಗೋ ನಿಮ್ಮ ಪರ್ಸನ್ನ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ನಿಮ್ಗೆ ನಿಮ್ಮ ಹತ್ರ ಅವ್ರನ್ನ ಕಳಿಸ್ಲಿಕ್ಕೆ, ಅವರ ಜೀವನದಿಂದ ನಿಮ್ಮ ಪರ್ಸನ್ನ ವಾಪಸ್
ನಿಮ್ಮ ಹತ್ರ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ಮೇ ಬಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಕಡೆಯಿಂದ ಇರ್ಬೋದು. ಸ್ಟ್ರಾಂಗ್ಲಿ ಮದರ್ ಎನರ್ಜಿ ಇದೆ. ಮದರ್ ತರ ರೋಲ್ ಪ್ಲೇ ಮಾಡೋರು ಇರ್ಬೋದು, ಅಥವಾ ನಿಜವಾದ ಮದರ್ ಇರ್ಬೋದು, ಅಥವಾ ಇವರು ರೆಸ್ಪೆಕ್ಟ್ಫುಲಿ ಅಮ್ಮನ ಸ್ಥಾನನ ಅವ್ರಿಗೆ ಕೊಟ್ಟಿರಬಹುದು. ಒಂದು ಗುಡ್ ಅಡ್ವೈಸರ್ ತರ, ಒಬ್ಬ ಹಿರಿಯರ್ ತರ ಅವ್ರನ್ನ ನೋಡ್ಬಹುದು. ಅಂಥವ್ರು ತಡೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ. ಆದ್ರೆ ಅವ್ರಿಗೆ ನಿಮ್ ಬಗ್ಗೆ ತುಂಬಾ ಪ್ರೀತಿ, ವಿಶ್ವಾಸ ಎಲ್ಲವೂ ಇದೆ. ನಿಮ್ಮನ್ನ ಯಾರಿಗೂ ಬಿಟ್ಕೊಡಕ್ಕೆ ಇಷ್ಟ ಇಲ್ದಿರೋ ಎನರ್ಜಿನೂ ಇದೆ. ಅವ್ರು ಒಂಥರ ರಾಕ್ಷಸ ಗಣದವರು. ನಿಮ್ಮನ್ನ ಪಡ್ಕೊಳ್ಲಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ನಿಮ್ಗೆ ಕೆಲವ್ರಿಗೆ ಇಲ್ಲಿ ಅವರೇ ಸೀಕ್ರೆಟಿವ್ ಆಗಿ ನಿಮ್ಮನ್ನ ಹಿಡ್ದಿಡುವಂತ ಪ್ರಯತ್ನ, ಗೋಸ್ಟಿಂಗ್ ಮಾಡುವಂತ ಎನರ್ಜಿ, ಅಥವಾ ನಿಮ್ಮನ್ನ ಕಟ್ ಹಾಕುವಂತ ಪ್ರಯತ್ನ. ನೀವು ಯಾರ ಜೊತೆನೂ ಹೋಗ್ಕೂಡ್ದು, ಯಾರನ್ನು ಮೀಟ್ ಮಾಡ್ಕೂಡ್ದು, ನೀವು ಅವರಿಗೆ ಮಾತ್ರ ಸ್ವಂತ ಅನ್ನೋ ಭಾವನೆಯಲ್ಲಿ ನಿಮ್ಮನ್ನ ಕಟ್ ಹಾಕುವಂತ ಪ್ರಯತ್ನ ಮಾಡಿದರೆ ಅದು ನಿಮ್ಮ ಕಣ್ಣಿಗೆ ಕಾಣದ ರೀತಿ ದ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಮುಖಾಂತರ ನನಗ್ ಬರ್ತಾ ಇರೋದನ್ನ ತಿಳಿಸ್ಕೊಡ್ತೀನಿ. ನಿಮ್ಗೆ ಯಾವುದೇ ಭ್ರಮೆಗಾಕ್ಲಿಕ್ಕೆ, ಯಾವುದೇ ಮೂಢನಂಬಿಕೆಗೆ ಹಾಕ್ಲಿಕ್ಕೆ, ಅಥವಾ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ನಿಮ್ಗೆ ಭ್ರಮೆ ಹುಟ್ಟಿಸಿ ಭಯ ತರಿಸೋದು ನನ್ನ ಉದ್ದೇಶ ಅಲ್ಲ. ಇದು ನಿಮ್ಗೆ ಅನ್ವಯಿಸಿದ್ರೆ ನೋಡಿ, ಇಲ್ಲಾಂದ್ರೆ ಬೇಡ. ಸ್ಟ್ರಾಂಗ್ ಆಗಿ ತುಂಬಾ ವೆರಿ ಸ್ಮಾರ್ಟ್ ಪರ್ಸನ್, ತುಂಬಾ ಬುದ್ಧಿವಂತಿಕೆ ಜಾಸ್ತಿ, ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಪ್ರತಿ ಸತಿ ಹೊರಟಂಗೆ ತೋರ್ಸೋದು, ಬರ್ದಿರೋ ಹಾಗೆ ವಾಪಸ್ ಹೋಗೋದು, ನಿಮ್ಮನ್ನ ಅನಾರೋಗ್ಯಕ್ಕೆ ದೂಡುವಂಥದ್ದು, ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಒತ್ತಡ ಬೀಳ್ತಾ ಇದೆ, ನಿಮ್ಮ ಆರೋಗ್ಯದ ಮೇಲೆ ಒತ್ತಡ ತರ್ತಾ ಇದೆ, ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೀರಾ, ಸಪ್ರೆಷನ್ ಅಲ್ಲಿ ಇದ್ದೀರಾ, ತುಂಬಾ ಸಮಸ್ಯೆ ಇದೆ. ಹಾಗಂತ ಅವ್ರಿಗೆ ಪ್ರೀತಿ ಇಲ್ಲ ಅಂತ ಇಲ್ಲ, ಪ್ರೀತಿ ಇದೆ. ಬರ್ಬೇಕು ಅಂತಿಲ್ಲ, ಬರ್ಬೇಕು ಅಂತ ಇದೆ. ಬರೋ ಸಮಯಕ್ಕೆ ಯಾವುದೋ ಒಂದು ಅಚಾನಕ್ ಆಗಿ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಸೊ ಏಸ್ ಆಫ್ ಕಪ್ ಇದೆ. ಖಂಡಿತ ನ್ಯೂ ರಿಲೇಶನ್ಶಿಪ್ ಕೂಡ ಕೆಲವ್ರಿಗೆ ಬರುತ್ತೆ. ಇದು ಬೇಡ ಅಂತ ನಿರ್ಧಾರ ಮಾಡಿದ್ದೆ ಆದ್ರೆ ಹೊಸ ಅವಕಾಶ ಬರ್ತಾ ಇದೆ, ಒಪ್ಕೊಳ್ಳಿ, ನಿಮ್ ಜೀವನ ನಿಮ್ ಇಷ್ಟ. ಇಲ್ಲ ಅವರೇ ಬೇಕು ಅಂದ್ರೆ ವೇಟ್ ಮಾಡಿ. ಅದೇ ಪರ್ಸನ್ ಹೊಸ ಒಂದು ನಂಬಿಕೆಯಿಂದ ನಿಮ್ ಜೀವನಕ್ಕೆ ಹೊಸ ವ್ಯಕ್ತಿಯಾಗಿ ಬರುವಂತ ಸಾಧ್ಯತೆ ಇದೆ. ಬಟ್ ಇಟ್ಸ್ ಟೇಕ್ ಟೈಮ್, ಅದು ಸಮಯ ತಗೊಳ್ಳುತ್ತೆ. ಫಸ್ಟ್ ಆರ್ಥಿಕ ಪರಿಸ್ಥಿತಿಯಿಂದ ಹೊರಗೆ ಬನ್ನಿ. ಅವರ ಆರ್ಥಿಕ ಪರಿಸ್ಥಿತಿ ಕೂಡ ಸರಿ ಇಲ್ಲ. ಸಾರಿ ಸ್ವಲ್ಪ ನೆಗಡಿ ಆಗ್ಬಿಟ್ಟಿದೆ. ಅವರ ಆರ್ಥಿಕ ಪರಿಸ್ಥಿತಿ ಕೂಡ ಸರಿ ಇಲ್ಲ, ಅವರ ಮನಸ್ಥಿತಿ, ಆರೋಗ್ಯ ಕೂಡ ಸರಿ ಇಲ್ಲ. ಅವರ ಜೀವನದಲ್ಲಿ ಒಬ್ಬ ಫಿಮೇಲ್ ಪರ್ಸನ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತೆ. ಅವ್ರ ಮಾತನ್ನ ಅವರು ಜಾಸ್ತಿ ಮರ್ಯಾದೆ ಕೊಟ್ಟು ಕೇಳ್ತಾರೆ ಅಂತ ಅನ್ಸುತ್ತೆ. ಅದು ಕೂಡ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ನಿಮ್ಮ ಪರ್ಸನ್ ಇರೋ ಪರಿಸ್ಥಿತಿ ಇದೆಯಲ್ಲ, ಯು ಆರ್ ಇನ್ ಬೆಟರ್ ಪೊಸಿಷನ್. ನೀವು ತುಂಬಾ ಒಳ್ಳೆ ಪರಿಸ್ಥಿತಿಲಿ ಇದ್ದೀರಾ ಅಂತ ಹೇಳ್ಬೋದು. ನಿಮ್ಮ ಪರ್ಸನ್ ತುಂಬಾನೇ ನೆಗೆಟಿವಿಟಿ ಇದ್ದಾರೆ, ಎಮೋಷನಲ್ ಬ್ಲಾಕ್ ಮೇಲ್ ಅವರ ಜೀವನದಲ್ಲಿ ಬೇರೆಯವರು ಮಾಡ್ತಾ ಇದ್ದಾರೆ. ತುಂಬಾ ವಿಷ ಕಾರುವಂತ ಜನಗಳು, ಬೆನ್ನಿಗೆ ಚೂರಿ ಹಾಕುವಂತ ಜನಗಳು ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಜೀವನದಲ್ಲಿ ಇದ್ದಾರೆ. ಸೊ ಅವರಿಗೆ ಗೊತ್ತುಂಟು, ಗೊತ್ತಿಲ್ದಿರ ಕೂಡ ಉಂಟು. ಎರಡು ಎನರ್ಜಿನೂ ಇದೆ. ಅವ್ರಿಗೆ ನಂಬಿಕೆನೂ ಇದೆ, ನಂಬಕ್ಕೂ ಆಗ್ತಾ ಇಲ್ಲ. ಆ ತರ ಈಗ ನಮ್ ಕಣ್ಮುಂದೆ ಸತ್ಯ ಇರುತ್ತೆ, ಅದನ್ನ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ತರ ಪರಿಸ್ಥಿತಿಲಿ ನಿಮ್ಮ ವ್ಯಕ್ತಿ ಇದ್ದಾರೆ ಇಲ್ಲಿ. ಅವರಿಗೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಆಗಿದೆ, ನೆಗೆಟಿವ್ ಎನರ್ಜಿಲಿ ಇದ್ದಾರೆ. ಅವರು ಕೂಡ ತುಂಬಾನೇ ದುರಭ್ಯಾಸ ಆಗಿದೆ. ಮೇ ಬಿ ತುಂಬಾ ಸ್ಮೋಕ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ತುಂಬಾ ಸ್ಮೋಕಿಂಗು, ತುಂಬಾ ಡ್ರಿಂಕಿಂಗು, ಮತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಲ್ಲವೂ ಕೂಡ ಇದರಲ್ಲಿ ಇದೆ. ಸೊ ಇರೋ ಬರಕ್ಕೆ ಏನೇನ್ ಸಾಧ್ಯ ಇದೆಯೋ ನೆಗೆಟಿವಿಟಿ ಎಲ್ಲ ಕೂಡ ಅವ್ರ ಜೀವನದಲ್ಲಿ ತುಂಬಿ ತುಳುಕ್ತಾ ಇದೆ. ಅದರಲ್ಲಿ ಒಂದೇ ಒಂದು ಭರವಸೆ, ಒಂದೇ ಒಂದು ಬೆಳಕು, ಒಂದೇ ಒಂದು ನಂಬಿಕೆ ಅಂದ್ರೆ ಅದು ನಿಮ್ಮ ಪ್ರೀತಿ ಅವ್ರಿಗೆ ಕಾಯ್ತಾ ಇದೆ. ತುಂಬಾ ಹೊಸತನ ತಂದಿದೆ ನಿಮ್ಮ ಪ್ರೀತಿ ಅವ್ರ ಜೀವನಕ್ಕೆ. ತುಂಬಾ ಹೊಸ ವ್ಯಕ್ತಿತ್ವದ ನಿಮ್ದಾಗಿದೆ. ನಿಮ್ಮ ವ್ಯಕ್ತಿತ್ವಕ್ಕೂ ಅವರ ಜೀವನದಲ್ಲಿ ಇದುವರೆಗೂ ಅವರು ನೋಡ್ಕೊಂಡ್ ಬಂದಿರುವಂತ ವ್ಯಕ್ತಿತ್ವಕ್ಕೂ ತುಂಬಾನೇ ಬದಲಾವಣೆ ಇದೆ, ತುಂಬಾನೇ ಬದಲಾವಣೆ. ಡೆಡ್ಲಿ ಆಪೋಸಿಟ್ ನೀವಿದ್ದೀರಾ. ಹಾಗಾಗಿ ನಿಮ್ಮನ್ನ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಹೇಗಾದ್ರೂ ಸರಿ ನಿಮ್ಮನ್ನ ಹಿಡಿದಿಡುವಂತ ಪ್ರಯತ್ನ, ಅದು ಆರ್ ಗುಡ್ ವೇ ಆರ್ ಬ್ಯಾಡ್ ವೇ, ಒಳ್ಳೆ ರೀತಿಲಾದ್ರೂ ಸರಿ, ಕೆಟ್ಟ ರೀತಿಲಾದ್ರೂ ಸರಿ, ನಿಮ್ಮನ್ನ ಅವ್ರ ಜೀವನದಿಂದ ಹೋಗ್ಲಿಕ್ಕೆ ಕೊಡ್ಬಾರ್ದು. ಇಷ್ಟೇ ಅವ್ರ ಜೀವನದ ಸದ್ಯದ ಉದ್ದೇಶ. ಸಾರಿ, ಎಲ್ಲ ವೀಕ್ಲಿ ರೀಡಿಂಗ್, ಸಪ್ರೇಷನ್ ರೀಡಿಂಗ್ ಮಾಡಿ ಅಂದ್ರೆ ಏನು ಮಾಡಿಲ್ಲ ಅಂತ ಕಾಯ್ತಾ ಇದ್ದೀರಾ. 5 of cup.
ಅವ್ರಿಗೆ ಯಾರು ಬೇಡ, ಏನು ಬೇಡ, ನೀವೇ ಬೇಕು. ಆದ್ರೆ ಹೇಗೆ ಬರೋದು ಗೊತ್ತಿಲ್ಲ. ಕೆಲವು ಸತಿ ಭಯ, ಮುಜುಗರ, ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತಾಗತ್ತೆ. ಇನ್ನೊಂದೇನು ಅಂದ್ರೆ ನೀವು ತುಂಬಾ ಸ್ಪೆಷಲ್ ಪರ್ಸನ್ ಇದ್ದೀರಾ, ತುಂಬಾ ಭಾವನಾತ್ಮಕವಾಗಿ ಇದ್ದೀರಾ. ಒಂದು ನಿಸ್ವಾರ್ಥ ಪ್ರೀತಿ ನಿಮ್ಮಲ್ಲಿ, ಎಲ್ಲರಲ್ಲೂ ಸರಿ ಪ್ರಮಾಣವಾಗಿ ಹಂಚಬಲ್ಲವಂತ 100 ಜನ ಇದ್ರು 100 ಜನಕ್ಕೂ ಸಮ ಪ್ರಮಾಣದ ಪ್ರೀತಿ ಹಂಚುವಷ್ಟು ಸಕ್ಷಮರು ನೀವು. ಹಾಗಂತ 100 ಜನನ ಪ್ರೀತಿ ಮಾಡ್ತೀರಾ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಒಬ್ಬ ಪ್ರೇಮಿ, ಒಬ್ಬ ತಂದೆ, ಒಬ್ಬ ಮಗ, ಒಬ್ಬ ತಾಯಿ, ಒಬ್ಬ ಮಗಳು, ಒಬ್ಬ ಸ್ನೇಹಿತ, ಸ್ನೇಹಿತೆ, ಮಕ್ಕಳು ಯಾರೇ ಇರ್ಲಿ, ತೂಕಕ್ಕೆ ಹಾಕಿದ್ರೆ ಅಪ್ಪನ ಪ್ರೀತಿನೂ ಕಮ್ಮಿ ಆಗಲ್ಲ, ಸೊ ಫ್ರೆಂಡ್ ಪ್ರೀತಿನೂ ಕಮ್ಮಿ ಆಗಲ್ಲ, ಅಮ್ಮನ ಪ್ರೀತಿನೂ ಕಮ್ಮಿ ಆಗಲ್ಲ, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಯಾರ ಪ್ರೀತಿನೂ ಕಮ್ಮಿ ಆಗಲ್ಲ. ಸರಿ ಸಮಾನವಾದಂಥ ಪ್ರೀತಿ, ಯಾವುದು ಹೆಚ್ಚು ಕಮ್ಮಿ ಮಾಡುವಂಥದ್ದಲ್ಲ. ಅಪರೂಪದಲ್ಲಿ ಪ್ರೀತಿಯ ವ್ಯಕ್ತಿತ್ವಕ್ಕೆ ಒಂದು ಒಳ್ಳೆಯ ವ್ಯಾಖ್ಯಾನ ಕೊಡುವಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನೀವು ಅಂತ ಅವ್ರಿಗೆ ಅರ್ಥ ಆಗಿದೆ. ಹಾಗಾಗಿ ನೀವೇ ಬೇಕು ಅವ್ರಿಗೆ, ಇವ್ರು ಬೇಡ. ಇದರಿಂದ ಹೊರಗೆ ಬರುವ ಪ್ರಯತ್ನದಲ್ಲಿ ಇದ್ದಾರೆ, ಬರ್ತಾರೆ ಕೂಡ. ಆದ್ರೂ ಅವ್ರನ್ನ ಅವರು ಹಿಡಿದಿಟ್ಕೊಳ್ತಾ ಇದ್ದಾರೆ. ತುಂಬಾ ಹೆವಿ ಎನರ್ಜಿ ಇದೆ, ಸೀರಿಯಸ್ಲಿ. ನನ್ನನ್ನ ಕೇಳಿದ್ರೆ ದಯವಿಟ್ಟು ಅವರಿಗೆ ನಿಮ್ಮ ಅವಶ್ಯಕತೆ ಇದೆ. ಎಸ್, ಅವರು ನಿಮ್ಗೆ ತುಂಬಾ ಕೆಟ್ಟದ್ ಮಾಡಿದ್ದಾರೆ, ತುಂಬಾ ನೋವು ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆ ಎಲ್ಲಾನು. ನಿಮ್ಮನ್ನ ಕೆಲಸ ಕಟ್ಟಾಗ್ಲಿಕ್ಕೂ ಅವರೇ ಕಾರಣ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡ್ಲಿಕ್ಕೂ ಅವರೇ ಕಾರಣ, ಎಲ್ಲದಕ್ಕೂ ಅವರೇ ಕಾರಣ. ಆದ್ರೂ ಕೂಡ ಅವ್ರನ್ನ ಬಿಟ್ಕೊಡ್ಬೇಡಿ. ಟೆಂಪರೆನ್ಸ್, ನಿಮ್ಮಲ್ಲಿರೋ ತಾಳ್ಮೆ ಅವ್ರಿಗೆ ಬಹಳ ಇಷ್ಟ, ನಿಮ್ಮ ಪೇಷನ್ಸ್ ಲೆವೆಲ್ ಅವ್ರಿಗೆ ಬಹಳ ಇಷ್ಟ. ಸೊ ಭರವಸೆನ ಕಳ್ಕೊಂಬೇಡಿ, ಖಂಡಿತ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. 2 ಆಫ್ ವಾಂಡ್, ಎಸ್, ಅವ್ರು ಯೋಚನೆ ಮಾಡ್ತಿದ್ದಾರೆ ಬರ್ಬೇಕು ಅಂತ. ಸೊ ನಿಮ್ಮನ್ನ ಡೈಲಿ ವಾಚ್ ಮಾಡ್ತಾನೆ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ, ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಒಪ್ಕೊಂಡ್ಬಿಟ್ಟಿದ್ದೀರಾ, ಮದ್ವೆ ಆಗ್ಬಿಟ್ಟಿದ್ದೀರಾ. ಸೊ ರಿಲೇಶನ್ಶಿಪ್ ಬರ್ತಾ ಇದ್ರೆ ಮೇ ಬಿ ನಿಮ್ಗೆ ಬಹಳಷ್ಟು ಜನ ರಿಲೇಶನ್ಶಿಪ್ ಬಂದಿರಬಹುದು, ಬಂದಿರೋದೆಲ್ಲ ಕಟ್ ಆಗಿದೆ. ಯಾಕೆ ಅಂದ್ರೆ ಅದನ್ನು ಕೂಡ ಅವರೇ ಕಟ್ ಮಾಡಿದ್ದಾರೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಸೊ ಖಂಡಿತ ಅವರು ಆನ್ ಸ್ಪಾಟ್ ಅಲ್ಲಿ ಇದ್ದಾರೆ. ತುಂಬಾ ಸುಳ್ಳು ಹೇಳ್ತಾರೆ ಅಂತ ಅನ್ಸುತ್ತೆ ಅವರು. ವಾವ್, 8 ಆಫ್ ವಾಂಡ್ ಅಂಡ್ ಚಾರಿಯಟ್ ಇದೆ. ಸೊ 8 ಆಫ್ ವಾಂಡ್ ಅಂಡ್ ಚಾರಿಯಟ್ ಇದೆ. ಸೊ ಖಂಡಿತ ಬರ್ಲೇಬೇಕು. ಎಲ್ಲೋಗ್ತಾರೆ, ಒಂದು ಡಿವೈನ್ ಕೌಂಟರ್ ಪಾರ್ಟ್ ಅಂತ ಹೇಳ್ಬೋದು. ಕಾರ್ಮಿಕ್ ವಿತ್ ಸೋಲ್ಮೇಟ್ ಇರಬಹುದು, ಅಥವಾ ಕಾರ್ಮಿಕ್ ವಿತ್ ಟ್ವಿನ್ ಫ್ಲೇಮ್ ಇರಬಹುದು. ಸೊ ನಿಮ್ಮನ್ನ ಥರ್ಡ್ ಪಾರ್ಟಿ ಸಿಚುವೇಶನ್ ನಲ್ಲಿ ಕೂಡ ಅವರು ಸಿಕ್ಕಾಕೊಂಡಿದ್ದಾರೆ. ಮೇ ಬಿ ಅವರು ಸಿಂಗಲ್ ಪೇರೆಂಟ್ ಇರಬಹುದು, ತಾಯಿ ಇಲ್ದಿರ ಇರಬಹುದು, ಅಥವಾ ತಂದೆ ಇಲ್ದಿರ ಇರಬಹುದು. ಆದ್ರಿಂದ ಅವ್ರು ಬಂದ ರೀತಿನೇ ಬೇರೆ ರೀತಿ ಇರಬಹುದು. ಸೊ ಖಂಡಿತ ಒಂದು ಕಂಟ್ರೋಲ್ ತಗೊಂಡು ಖಂಡಿತ ವಾಪಸ್ ಬರ್ತಾರೆ ಆದಷ್ಟು ಬೇಗ. ತುಂಬಾ ನಿಧಾನ ಏನಿಲ್ಲ, ತುಂಬಾ ಸ್ಪೀಡ್ ಆಗಿ ಬರ್ಬೇಕು ಅಂತ ಇದ್ದಾರೆ. ಖಂಡಿತ ಬರ್ತಾರೆ, ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ತಾರೆ. ಒಳ್ಳೆ ವ್ಯಕ್ತಿತ್ವ ಇರೋರ ಹಾಗೆ ನಿಮ್ಮನ್ನ ನೋಡ್ತಾರೆ. ನಿಮ್ ಜೊತೆ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ಇದ್ದಾರೆ. ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಕೂಡ ನಿಮ್ ಬಗ್ಗೆ ಬ್ಯಾಡ್ ಒಪಿನಿಯನ್, ನಿಮ್ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಎಲ್ಲೋ ಭಯ ಕಾಡ್ತಾ ಇದೆ. ನೀವು ಅವ್ರಿಗೆ ರೈಟ್ ಪರ್ಸನ್ ಅಲ್ವೋ, ಅವ್ರು ನಿಮ್ಗೆ ರೈಟ್ ಪರ್ಸನ್ ಅಲ್ವೋ, ಅಥವಾ ಮದ್ವೆ ಆದ್ರೂ ಕೊನೆವರೆಗೂ ಇದು ಇರೋದಿಲ್ವೇನೋ, ಮಧ್ಯದಲ್ಲೇ ರಿಲೇಶನ್ಶಿಪ್ ಬ್ರೇಕ್ ಆಗಿ ಡೈವರ್ಸ್ ಗಿವರ್ಸ್ ಆಗುತ್ತೇನೋ, ಈ ತರ ಎಲ್ಲ ಯೋಚನೆಗಳು ಆಗ್ತಾ ಇದೆ. ನಿಮ್ಮ ಕಡೆಯಿಂದ ಅವ್ರಿಗೆ ಭರವಸೆ ಕೊಡಿ, ಕೊನೆವರೆಗೂ ಇರ್ತೀರಿ ಅಂತ. ಖಂಡಿತ ಅವರು ವಾಪಸ್ ಬರ್ತಾರೆ, ನಿಮ್ಮನ್ನ ಕಣ್ಣ ರೆಪ್ಪೆ ಹಾಗೆ ಮುಂದಕ್ಕೆ ನೋಡ್ಕೊಳ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಅಟ್ ಪ್ರೆಸೆಂಟ್ ಎನರ್ಜಿ ಇದೆ. ನನಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೋ. ಖಂಡಿತ ಬರ್ತಾರೆ, ಈ ಸಮಸ್ಯೆ ಎಲ್ಲ ಬಗೆಹರಿಸಿ ಎಂಡ್ ಮಾಡ್ತಾರೆ. ಮೇ ಬಿ ಟ್ರಾವೆಲ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ತುಂಬಾ ದೂರದಲ್ಲಿದ್ರೆ ಬರೋ ಪ್ರಯತ್ನ ನಡೀತಾ ಇದೆ. ಬನ್ನಿ ಏಂಜಲ್ಸ್ ಏನ್ ಆನ್ಸರ್ ಕೊಡ್ತಾರೆ ನಿಮ್ಗೆ, ನೋಡೋಣ. ಅನ್ಲೈಕ್ಲಿ, ನೀವು ಅನ್ಕೊಂಡಿದ್ಕಿಂತ ಬೇರೆದೇ ಇದೆ ಅಲ್ಲಿ ಸಿಚುವೇಶನ್. ಮುಂದೆ ಇನ್ನ ಚೆನ್ನಾಗಿರ್ತೀರಾ. ಚೂಸ್ ನ್ಯೂ ಡೈರೆಕ್ಷನ್. ಕಾರ್ಡ್ ಎಲ್ಲ ಕೆಳಗಿದೆ, ತಗೊಳ್ಳೋಣ. ಇಟ್ಸ್ ಅಪ್ ಟು ಯು, ನಿಮಗ್ ಬಿಟ್ಟಿದ್ದಂಥ ವಿಚಾರ ಇದು, ನಿಮ್ಮ ಇಷ್ಟ. ಸೊ ಇಟ್ಸ್ ಅಪ್ ಟು ಯು, ನೀವು ನಿರ್ಧಾರ ಮಾಡಿ ಏನ್ ಮಾಡ್ತೀರಾ, ಅವರು ಬೇಕಾ ಬೇಡ್ವಾ ಅಂತ. ಸೊ ನಾಟ್ ಎ ರೈಟ್ ಟೈಮ್ ಅಂತ ಇದೆ. ಈಗ ಅವರು ನಿಮ್ ಜೀವನಕ್ಕೆ ಬರೋದಿಕ್ಕೆ ಆಗೋದಿಲ್ಲ. ಸೊ ನಾಟ್ ದ ರೈಟ್ ಟೈಮ್ ಇರಬಹುದು. ಬರುವ ಪ್ರಯತ್ನದಲ್ಲಿ ಇದ್ದಾರೆ, ಆನ್ ದಿ ವೇ ಇದ್ದಾರೆ. ಚೂಸ್ ನ್ಯೂ ಡೈರೆಕ್ಷನ್. ಅವ್ರನ್ನ ನಿಮ್ ಜೀವನಕ್ಕೆ ತಗೋಬರುವಂತ ಪ್ರಯತ್ನನ ನೀವು ಬೇರೆ ರೀತಿಲಿ ಪ್ರಯತ್ನ ಪಡಿ, ಆಗ ಆಗ್ಬಹುದು. ಜೊತೆಗೆ ನಿಮ್ಮ ಕೆಲಸ ಕಾರ್ಯದ ಕಡೆ ತಾಳ್ಮೆಯಿಂದ ನಿಮ್ಮ ಸೆಲ್ಫ್ ಲವ್ ಕಡೆ ಗಮನ ಕೊಡಿ, ಆಗ ಕೂಡ ಅವರು ವಾಪಸ್ ಬರುವಂತ ಸಾಧ್ಯತೆ ಇದೆ. ಮಾತಾಡಿ ಸಮಾಧಾನವಾಗಿ ಸಮಸ್ಯೆನ ಬಗೆಹರಿಸುವಂತ ಪ್ರಯತ್ನ ಬೇಕಾಗಿದೆ.
ಪ್ರಯತ್ನ ಪಟ್ಟರೆ ಖಂಡಿತ ಅದು ಕೂಡ ಈಡೇರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇಂಪ್ರೂವಿಂಗ್ ಹೆಲ್ತ್, ಅವ್ರ ಆರೋಗ್ಯ ಕೂಡ ಅಷ್ಟು ಚೆನ್ನಾಗಿಲ್ಲ, ನಿಮ್ಮ ಆರೋಗ್ಯನೂ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಆರೋಗ್ಯ ಸರಿ ಹೋಗಿದ ತಕ್ಷಣ ಅವ್ರು ಬರ್ತಾರೆ. ಮೇ ಬಿ ಕರೋನಾ ಎಫೆಕ್ಟ್ ಕೂಡ ಆಗಿರ್ಬೋದು ನಿಮ್ಮ ಜೀವನದಲ್ಲಿ. ನೋಡಿ ಹೇಗೆ ಮಾಡ್ತೀರಾ, ಹೇಗೆ ಅಳವಡಿಸ್ಕೊಡ್ತೀರಾ ಇದನ್ನ ನಿಮ್ಮ ಜೀವನಕ್ಕೆ. ಹಾಗೆ ತಗೊಳ್ಳಿ, ಇದು ನಿಮ್ಮ ಪ್ರೇಮಿಯ, ನಿಮ್ಮ ಪಾರ್ಟ್ನರ್ನ, ನಿಮ್ಮ ಯಾರಾದರೂ ನೋಡ್ಬೋದು ಇದನ್ನ. ಅವರ ಕರೆಂಟ್ ಎನರ್ಜಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಒಳ್ಳೆಯದಾಗಲಿ. ಆದಷ್ಟು ಬೇಗ ನಿಮ್ಮ ಪ್ರೇಮ ಜೀವನ ಸಕ್ಸಸ್ಫುಲ್ ಆಗಿ ಮುಂದುವರಿಲಿ. ಇನ್ನಷ್ಟು ಯಶಸ್ಸು ನಿಮಗೆ ಸಿಗಲಿ.